ಹಾಯ್, ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಪ್ರೋ ಕ್ಯಾಂಪಸ್ ಹೇಗಿದೆ ಅಂತ ತೋರಿಸ್ತೀನಿ. ಮತ್ತು ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಪ್ರೋದಲ್ಲಿ ವರ್ಕ್ ಮಾಡಬೇಕು ಅಂತಿದ್ದೀರೋ ನೀವು ಇದನ್ನು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ. ನಿಮ್ಗೆ ಫುಲ್ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಪೂರ್ತಿ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ ಮತ್ತು ಕ್ಯಾಂಪಸ್ ಹೇಗಿದೆ ಅಂತ ಪೂರ್ತಿ ತೋರಿಸ್ತೀನಿ ನಾನು. ನೋಡಿ, ನಾನಿವತ್ತು ವಿಪ್ರೋ ಕಂಪ್ನಿ ಹತ್ರ ಹೋಗ್ತಿದ್ದೀನಿ. ಇದು ಸರ್ಜಾಪುರ ರೋಡಲ್ಲಿ ಬರುತ್ತೆ. ಇದು ವಿಪ್ರೋ ಬಂದು ಸರ್ಜಾಪುರ ಕ್ಯಾಂಪಸ್. ಇದನ್ನ ವಿಪ್ರೋ ಕಾರ್ಪೊರೇಟ್ ಆಫೀಸ್ ಅಂತ ಕರೀತಾರೆ. ಇದು ಬಂದು ಸುಮಾರು 50 ಎಕರೆ ಇದೆ ಇದು ಕ್ಯಾಂಪಸ್. ಮತ್ತು ನೀವು ಯಾರೆಲ್ಲ ವರ್ಕ್ ಮಾಡಬೇಕು ಅಂತಿದ್ದೀರೋ ವಿಡಿಯೋ ಸ್ಕಿಪ್ ಮಾಡಿದಿರೋ ಪೂರ್ತಿ ನೋಡಿ, ನಿಮಗೆ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ. ಮತ್ತು ಮುಂದಿನ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸಾಗಿ ವೀಡಿಯೋಸ್ ಮಾಡ್ತೀನಿ. ನೋಡಿ, ಇದು ಫುಲ್ ಫ್ಲೆಜ್ಡ್ ಗ್ಲೋಬಲ್ ಡೆಲಿವರಿ ಮತ್ತು ಇನೋವೇಷನ್ ಸೆಂಟರ್ ಆಗಿದೆ ಇದು. ಇಲ್ಲಿ ಬಿಲ್ಡಿಂಗ್ಸ್ ಬಂದು 10ಕ್ಕಿಂತ ಹೆಚ್ಚು ಆಫೀಸ್ ಟವರ್ಸ್ ಇದೆ. OBC ಬ್ಲಾಕ್ಸು, ಕ್ಲೈಂಟ್ ಸ್ಪೆಸಿಫಿಕ್ ಟವರ್ಸ್ ಇದೆ. ಮತ್ತು ವಿಪ್ರೋ ಎಂಪ್ಲಾಯೀಸ್ಗಾಗಿ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಫೆಸಿಲಿಟೀಸು ಇದೆ ಇಲ್ಲಿ. ಇಂಡಕ್ಷನ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಇಲ್ಲಿ. ಮತ್ತು ನೋಡಿ, ಹೋಗ್ತಾ ಇದ್ದೀನಿ. ನೋಡಿ, ರೋಡು ತುಂಬ ಚೆನ್ನಾಗಿದೆ. ಸರ್ಜಾಪುರ ರೋಡ್ ಅಲ್ವಾ, ರೋಡ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಏನಂದರೆ ಟ್ರಾಫಿಕ್ಕು ತುಂಬ ಜಾಸ್ತಿ ಇರುತ್ತೆ, ಅದೊಂದು ಬೇಜಾರು. ಬನ್ನಿ, ಪೂರ್ತಿ ಡೀಟೇಲ್ಸಾಗೆ ಮಾಡ್ತಾಯಿದ್ದೀನಿ ವಿಡಿಯೋ. ಇದು ಅಲ್ಲಿ ಫುಡ್ಸ್ ಅಂತ ಬಂದರೆ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ ಎಲ್ಲ ಥರ ಫುಡ್ಸು ಒಳಗೆ ಸಿಗುತ್ತೆ. ಮತ್ತು ಬಸ್ಸಸ್ಸು ಇದೆ ವಿಪ್ರೋಗೆ. ಮತ್ತು ಮೆಡಿಕಲ್ ಫೆಸಿಲಿಟೀಸ್ ಅಂತ ಬಂದರೆ ಆನ್ ಕ್ಯಾಂಪಸ್ ಕ್ಲೈಂಟ್ಸು, ಡಾಕ್ಟರ್ಸು, ಆಂಬುಲೆನ್ಸ್ ಎಲ್ಲ ಅಲ್ಲೇ ಇರುತ್ತೆ. ನಾನಿವತ್ತು ಇದು ವಿಡಿಯೋ ಮಾಡ್ತಾ ಇರೋದು ನಂಗೆ ಸ್ವಲ್ಪ ಕೆಲಸ ಇತ್ತು, ಅದ್ರ ಮೇಲೆ ಬಂದಿದ್ದೆ. ಹಾಗೆ ಹೆಂಗೂ ಬರೋದು ಬಂದೆ, ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಳಗೆ ಮೆಡಿಕಲ್ ಫೆಸಿಲಿಟೀಸು ಹೇಳಿದ್ನಲ್ಲ, ಆಫ್ ಕ್ಯಾಂಪಸ್ ಕ್ಲಿನಿಕ್ಸು ಮತ್ತು ಡಾಕ್ಟರ್ಸು, ಆಂಬುಲೆನ್ಸ್ ಎಲ್ಲ ಅವೈಲಬಲ್ ಇದೆ. ಇದರೊಳಗೆ ಬ್ಯಾಂಕು ಬಿದ್ದು ICICI, HDFC ATMs ಒಳಗಿದೆ ಇದು. ಮತ್ತು ಸ್ಮಾಲ್ ಬ್ಯಾಂಕಿಂಗ್ ಯೂನಿಟ್ಸು ಇದೆ. ಮತ್ತು ಇದು ಒಳಗೆ ಎಂಟ್ರಿ ಒಳಗೆ ಯಾರನ್ನೂ ಬಿಡಲ್ಲ, ID ಕಾರ್ಡ್ ಇರಬೇಕು. ಓನ್ಲಿ ಆಥರೈಸ್ಡ್ ಎಂಪ್ಲಾಯೀಸು, ಕ್ಲೈಂಟ್ಸು ಅವ್ರು ಮಾತ್ರ ಬಿಡ್ತಾರೆ. ID ಕಾರ್ಡ್ ಇದ್ದರೆ ಮಾತ್ರ ಇದು ಫುಲ್ ಸೆಕ್ಯೂರಿಟಿ, ಒಳಗೆ ಬಿಡಲ್ಲ ಯಾರನ್ನೂ. ಮತ್ತು ಇದು ಎಕೋ ಫ್ರೆಂಡ್ಲಿ. ಇದು ಏನಂದರೆ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದೆ, ಸೋಲಾರ್ ಎನರ್ಜಿ ಯೂಸೇಜ್ ಇದೆ, ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ರೀಸೈಕಲಿಂಗ್ ಪ್ರೋಗ್ರಾಮ್ ಇದೆ. LED ಗೋಲ್ಡ್ ಸರ್ಟಿಫೈಡ್ ಬಿಲ್ಡಿಂಗ್ಸು, ಎಕೋ ಸ್ಟ್ಯಾಂಡರ್ಡ್ಸ್ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿದೆ ಇದು. ಮತ್ತು ಇದರೊಳಗೆ ತುಂಬ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಕ್ಲೌಡ್ ಕಂಪ್ಯೂಟರಿಂಗು, ಸೈಬರ್ ಸೆಕ್ಯೂರಿಟಿ ಎಲ್ಲ ಇದೆ. ಇದು ವರ್ಕ್ ಬಂದು ಇದು ಹೈಬ್ರಿಡ್ ಇರುತ್ತೆ, ಆನ್ಸೈಟ್ ರಿಮೋಟ್ ಇರುತ್ತೆ, ವರ್ಕ್ ಫ್ರಮ್ ಆಫೀಸು, ಎಲ್ಲ ಥರ ಆಪ್ಷನ್ಸ್ ಇದೆ ಇಲ್ಲಿ. ನೋಡಿ, ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ, ಮತ್ತು ಎನ್ವೈರ್ನ್ಮೆಂಟು ತುಂಬ ಚೆನ್ನಾಗಿದೆ ಇಲ್ಲಿ. ನಾವಿಲ್ಲಿ ಒಳಗೆ ಹೋಗ್ತಿದ್ರೆ ಪಾರ್ಕ್ ಥರನೇ ಫೀಲ್ ಆಗುತ್ತೆ, ಆ ಥರ ಮಾಡಿದ್ದಾರೆ. ಮತ್ತು ಇದು ನಿಯರ್ಲಿ ಕನೆಕ್ಟಿವಿಟಿ ಬಂದು
ಔಟರ್ ರಿಂಗ್ ರೋಡ್ ಸಿಗುತ್ತೆ. ಇದು ಕನೆಕ್ಟ್ ಟು ವೈಟ್ ಫೀಲ್ಡು ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಆಗಿದೆಯಲ್ಲ ಅದು ಸಿಗುತ್ತೆ. ರೆಸ್ಟೋರೆಂಟು ಬಾರ್ಬಿಕ್ಯೂ ನ್ಯಾಷನಲ್ ರೆಸ್ಟೋರೆಂಟ್ ಇದೆ, ಇದು ನಿಯರ್ ಬೈ ಅಂತ ತಗೊಂಡ್ರೆ. ಮಾಲ್ಸು ಇರುತ್ತೆ ಇಲ್ಲಿ, ಫೋರಮ್ ಮಾಲು, ಸೆಂಟ್ರಲ್ ಮಾಲು, ವೇಗಾ ಸಿಟಿ ಎಲ್ಲ 15 to 20 ಕಿಲೋಮೀಟರಲ್ಲಿ ಮಾಲ್ಸ್ ತುಂಬ ಇದೆ ಇಲ್ಲಿ. ನೋಡಿ ಕ್ಯಾಂಪಸ್ ಏನು ಸಖತ್ತಾಗಿದೆ. ಇಲ್ಲಿ ತುಂಬ ಆಫೀಸಸ್ ಇದೆ, ಇದು ಒಂದೇ ಅಂತಲ್ಲ, ತುಂಬ ಬಿಲ್ಡಿಂಗ್ಸ್ ಇದೆ. ಇದು ನೋಡಿ ಪಾರ್ಕಿಂಗ್, ಇಲ್ಲಿ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ಮತ್ತು ನೀವು ಯಾರೆಲ್ಲ ಇಲ್ಲಿ ವರ್ಕ್ ಮಾಡಬೇಕು ಅಂತಿದ್ದೀರೋ ಅದು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಮುಂದೆ ತುಂಬ ವೀಡಿಯೋಸ್ ಮಾಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಯಾವ ಥರ ಡೀಟೇಲ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡಿಫ್ರೆಂಟಾಗಿ ಒಳ್ಳೊಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ನಂಗೆ ಖುಷಿ ಆಯಿತು. ನೋಡಿ ಒಳಗೆ ಬಂದರೆ ಒಂಥರ, ಈಗ ಫುಲ್ಲು ಟ್ರಾಫಿಕಲ್ಲಿ ಬಂದೆ, ಈ ಒಳಗೆ ಬಂದರೆ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಯಾಂಪರ್ಸು. ನಾನು ಇನ್ನೂ ಫುಲ್ಲು ಡೀಟೇಲಾಗಿ ಪಾರ್ಟ್ 2 ಸೆಕೆಂಡ್ ವೀಡಿಯೋ ಮಾಡ್ತೀನಿ. ನೋಡಿ ವಿಪ್ರೋ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.